ಹೇಗೆಂದರೆ ಕಣ್ಣಿಗೆ ಕಾಣದಿರುವ ದೇವರ ಗುಣಲಕ್ಷಣಗಳು. ಇವುಗಳು ಆಲಿಸುತ್ತಿರುವಂಥ ಪ್ರತಿಯೊಬ್ಬ ದೇವಜನರಿಗೆ ಹೇಳುವಂಥ ಮಾತೇನೆಂದರೆ, ನೀವು ಯಾವುದೇ ಜನಾಂಗದವರಾಗಿರ್ಬೋದು, ದೇವರು ಯಾವ ರೀತಿ ಇದ್ದಾರಂತ ಈ ದಿನ ತಿಳ್ಕೋಬೇಕಾದ್ರೆ ಬಹಳ ಪ್ರಾಮುಖ್ಯ. ಮತ್ತೊಂದು ಸಾರಿ ವಚನವನ್ನು ನಾವು ಗಮನಿಸುವಾಗ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು. ದೇವರ ಗುಣಲಕ್ಷಣಗಳು, ಕ್ಯಾರೆಕ್ಟರ್ ಇದೆಯಲ್ಲ, ಅದು ಕಣ್ಣಿಗೆ ಕಾಣಲ್ಲ. ದೇವರು ಏನಾಗಿದ್ದಾರೆ ಹೇಳಿ? ಆತ್ಮ ಸ್ವರೂಪನ. ಈ ಆತ್ಮ ಸ್ವರೂಪನಾದ ದೇವರನ್ನು ಆರಾಧಿಸಬೇಕಾದ್ರೆ ಹೇಗೆ ಆರಾಧಿಸಬೇಕು ಅಂತ ದೇವರು ಹೇಳ್ತಾರಂದ್ರೆ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ನೀವು ಆರಾಧಿಸಬೇಕು ಪ್ರಿಯರೇ. ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ, ನಮಗೆ ನಿಮಗೆ ಇಷ್ಟ ಬಂದ ಹಾಗೆ ಅಲ್ಲ. ಒಂದು ಹೂ ಕೊಟ್ಟೋ, ಒಂದು ಕಾಯಿ ಕೊಟ್ಟೋ, ಇಲ್ಲ ತಲೆಯಲ್ಲಿರೋ ಕೂದಲು ಕೊಟ್ಟೋ ದೇವರನ್ನು ಆರಾಧಿಸುವಂತ ಅವಶ್ಯಕತೆ ಇಲ್ಲ. ತಂದೆಯಾದ ದೇವರನ್ನು ನಾವು ಆರಾಧಿಸ್ಬೇಕಂದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ಅಂದ್ರೆ ಸತ್ಯ ಅಂದ್ರೆ ಬೈಬಲ್ ಗ್ರಂಥದಲ್ಲಿರುವಂತ ಒಂದೊಂದು ವಾಕ್ಯಗಳು ಅದು ಆತ್ಮವಾಗಿಯೂ ಸತ್ಯವಾಗಿಯೂ ಜೀವವಾಗಿಯೂ ಇದೆ ಪ್ರಿಯರೇ. ನಾವು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಆತನ ವಾಕ್ಯವು ಸತ್ಯವಾಗಿದೆ. ಅಂದ್ರೆ ಸತ್ಯ ಸ್ವರೂಪನಾದ ದೇವರು ಆತ್ಮಧಾರೆ, ಅಂದ್ರೆ ಆತ್ಮದ ರೂಪದಲ್ಲಿ, ಆತ್ಮವನ್ನು ಅಂದ್ರೆ ಕನಿಕೆಯ ಗರ್ಭದಲ್ಲಿ ಒಂದು ದೇಹವನ್ನು ಸಿದ್ಧ ಮಾಡಿಕೊಂಡು ಈ ಲೋಕಕ್ಕೆ ಬರ್ತಾ ಇದ್ದಾನೆ ಪ್ರಿಯರೇ. ದೇಹವನ್ನು ಸಿದ್ಧ ಮಾಡಿಕೊಂಡು ಇಬ್ರಿಯನ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವಾಗ, ದೇವರ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ದೇವರಿಗೆ, ಯೇಸು ಕ್ರಿಸ್ತನಿಗೆ ಆ ತಂದೆಯಾದ ಪರಮಾತ್ಮನು ಒಂದು ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದಾನೆ. ಏಕೆ ಅಂದ್ರೆ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಲೋಕಕ್ಕೆ ಬರಬೇಕಾಗಿತ್ತು ಯೇಸು ಕ್ರಿಸ್ತನು. ಅದೇ ರೀತಿಯಲ್ಲಿ ನಮಗೊಂದು ದೇಹ, ನಿಮಗೊಂದು ದೇಹ ಆ ಸರ್ವೇಶ್ವರನು ಸಿದ್ಧ ಮಾಡಿ ಕೊಟ್ಟಿದ್ದಾನೆ ಪ್ರಿಯರೇ. ನಮಗೊಂದು ದೇಹ, ನಿಮಗೊಂದು ದೇಹ. ನಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿದ್ದಕ್ಕೋಸ್ಕರ ಈ ಮಾನವ ಜನ್ಮ ಅಂತ ಅನ್ಕೊಳಕ್ ಹೋಗ್ಬಿಡಿ ಪ್ರಿಯರೇ. ಅಥವಾ ಡಾಕ್ಟರ್ ಏನೋ ಅಂದ್ಕೊಂಡ್ರು ಈ ಜನ್ಮ ಬಂದಿದೆ ಅಂತ ಅಂದ್ಕೊಳಕ್ ಹೋಗ್ಬೇಡಿ. ಸಾಕ್ಷಾತ್ ಆ ಪರಮಾತ್ಮನು ತಲತಲಾಂತರಗಳಿಂದ ನಿವಾಸ ಸ್ಥಾನವಾಗಿರುವಂತ ನಾವು ಒಂದು ಕಾಲದಲ್ಲಿ ಆ ತಂದೆಯಾದ ದೇವರಲ್ಲಿ ಆತ್ಮಸ್ವರೂಪ, ಆತ್ಮದ ರೂಪದಲ್ಲಿದ್ದು, ಆ ಆತ್ಮದ ರೂಪದಲ್ಲಿದ್ದಂತ ನಾವು ಆದಾಮನ ಒಂದು ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದ ಕಾರಣಕ್ಕೆ ಆ ಆತ್ಮ ಇದುವರೆಗೂ ಟ್ರಾನ್ಸ್ಲೇಷನ್ ಆಗ್ತಾ ಇದೆ ಪ್ರಿಯರೇ. ಸಮುದ್ರದಲ್ಲಿ ನೀರಿರುತ್ತೆ, ಆ ಸಮುದ್ರದಿಂದ ನೀರು ಒಂದು ಬಾಟ್ಲಲ್ಲಿ ಬಿಸ್ಲರಿ ರೀತಿಯಲ್ಲಿ ಬರ್ಬೋದು, ಅಥವಾ ನಮ್ಮನೆ ಪಕ್ಕ ಇರುವಂತ ಟ್ಯಾಂಕ್ ನೀರಲ್ಲಿ ಬರ್ಬೋದು, ಬೋರ್ಗಳಲ್ಲಿ ಬರ್ಬೋದು. ಅಂದ್ರೆ ಈ ನೀರು ಎಲ್ಲಿತ್ತು ಫಸ್ಟ್ ಅಂದ್ರೆ ಆಕಾಶದಲ್ಲಿತ್ತು ಪ್ರಿಯರೇ, ಆಕಾಶದಲ್ಲಿತ್ತು. ಆ ಆಕಾಶದಿಂದ ಡ್ಯಾಮ್ಗಳು ತುಂಬ್ತಾ ಇದೆ, ಮಳೆ ಮೂಲಕ ದೇವರು ಸೂರ್ಯನನ್ನು ಉರಿಸ್ತಾ ಇದೆ. ಆ ಸಮುದ್ರದಲ್ಲಿರುವಂತ ನೀರೆಲ್ಲ ಆಕಾಶಕ್ಕೆ ಆವಿ ಹೋಗ್ಬೇಕು, ಅಲ್ಲಿಂದ ನೀರು ಸುರಿಬೇಕು. ಹೌದಾ? ಈ ನೀರ್ ಮೂಲಕ ಎಷ್ಟು ಕೆಲಸ ನಡೀತಾ ಇದೆ ಗೊತ್ತಾ? ಈ ನೀರ್ ಮೂಲಕ ಇವತ್ತು ಮಳೆ ಬರ್ತಾ ಇಲ್ಲ ಅಂತ ಅನೇಕರು ಕಷ್ಟಪಡ್ತಾ ಇದ್ದಾರೆ. ಯಾಕೆ ನೀರು ಬರ್ತಾ ಇಲ್ಲ ಅಂತ ಗೊತ್ತಾ? ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ರ ದೇವ್ರ ಮನಸ್ಸು ಅಂತ ಅಂದ್ರೆ ಇಲ್ಲ ಪ್ರೇರೆ. ಕೆಲವರು ಹೇಳ್ತಾರೆ ಕತ್ತೆಗಳ ಮದುವೆ ಮಾಡಿಸಿದ್ರೆ ನೀರು ಬರುತ್ತೆ, ಕಪ್ಪೆಗಳ ಮದುವೆ ಮಾಡಿಸಿದ್ರೆ ನೀರು ಬರುತ್ತೆ ಅಂತ ಅಮಾಯಕರು ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ ಪ್ರೇರೆ. ಆದ್ರೆ ದೇವ್ರು ಹೇಳುವಂತ ಮಾತೇನು ಗೊತ್ತಾ? ಯೆರೆಮೀಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ ತೆಗೆದು ನೋಡಿ. ಯೆರೆಮೀಯ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ ಒಂದು ಸಾರಿ 24ನೇ ವಚನದಿಂದ ಯಾರಾದ್ರೂ ಓದಿ. ಸಾಕು ಪ್ರೇಮ್, ಸಾಕು ಸಿಸ್ಟರ್. ಏನ್ ಪ್ರೇರೆ? ದೇವರು ಮಳೆಯನ್ನು ಅನುಗ್ರಹಿಸ್ತಾ ಇದ್ದಾನೆ ಪ್ರೇರೆ. ಅಂದ್ರೆ ಅಲ್ಲಿ ನಾವು ಮ್ಯಾಲಡದ ವಚನ ನೋಡಿಕೊಳ್ಳುವಾಗ ಯಾಕೋಬ ಮನೆತನದೊಳಗೆ 20ರಿಂದ ವಚನ ಓದ್ತಾ ಇದ್ದೀನಿ. ಯಾಕೋಬ ಮನೆತನದೊಳಗೆ ಇದನ್ನು ಸಾರಿರಿ, ಯಹೂದದಲ್ಲಿ ಹೀಗೆ ಪ್ರಕಟಿಸಿರಿ, ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ, ಬುದ್ಧಿ ಇಲ್ಲದ ಮೂಢ ಜನರೇ, ಯೆಹೋವನ ಮಾತನ್ನು ಕೇಳಿರಿ. ಹಿಂಗಾರು ಮುಂಗಾರು ಮಳೆಯನ್ನು ಅನುಗ್ರಹಿಸುವಂತ ದೇವರ ಬಳಿಗೆ ಬರದೆ ನೀವು ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ. ಅದ ಕಾರಣಕ್ಕೆ ನಿಮ್ಗೆ ಸಮಯಕ್ಕೆ ತಕ್ಕ ಹಾಗೆ ಏನ್ ಬರ್ತಾ ಇಲ್ಲ? ನೀರು ಬರ್ತಾ ಇಲ್ಲ ಪ್ರೇರೆ. ಈ ನೀರಿನಿಂದ ಎಷ್ಟು ಕೆಲಸ ಆಗುತ್ತೆ ಗೊತ್ತಾ? ಈ ನೀರಿನಿಂದ ಎಷ್ಟು ಕೆಲಸ ಆಗುತ್ತೆ ಅಂತ ಗೊತ್ತಾ?
ಪ್ರತಿದಿನ 800 ಕೋಟಿ ಮಾನವರಿಗೆ ಆಹಾರ ಬೇಕು ಅಂದ್ರೆ ಭೂಮಿಗೆ ನೀರು ಸುರಿಬೇಕು ಪ್ರಿಯರೇ. ಸುರಿದ್ರೇನೆ ರೈತ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಅಲ್ವಾ? ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ನಾವು ತಿಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಪ್ರಕೃತಿ ಮೂಲಕ ಆ ಪರಮಾತ್ಮನು ಎಂಥವನಂತ ತಿಳ್ಕೋಬಹುದು. ಹೌದಾ? ಹೌದು ಪ್ರಿಯ. ಈ ಪ್ರಕೃತಿ ಹೇಗೆ ನಡೆಸ್ತಾ ಇದ್ದಾನೆ ದೇವರು, 800 ಕೋಟಿ ಜನರಿಗೆ ನೀರು ಬೇಕು, ಇದೇ ರೀತಿ ಮನುಷ್ಯನಿಗೆ ಹೇಗ್ಬೇಕು, ಅದೇ ರೀತಿ 84 ಲಕ್ಷ ಜೀವರಾಶಿಗಳಿಗೆ ದೇವರು ಆಹಾರವನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಹೌದು ಪ್ರಿಯರೇ. ಹೇಗೆ ನೋಡಿಕೊಳ್ಳೋಣ ಒಂದು ಸಾರಿ. ಕೀರ್ತನೆ ಗ್ರಂಥ 147ನೇ ಅಧ್ಯಾಯ ಒಂದು ಸಾರಿ ತೆಗೆದು ನೋಡೋಣ. ಕೀರ್ತನೆ ಗ್ರಂಥ 147ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡಿಕೊಳ್ಳೋಣ. ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರವನ್ನು ಕೊಡುತ್ತಾನೆ. ಎಂಥ ದೇವ್ರನ್ನ ಗೊತ್ತಾ ನಾವು ನಂಬಿರೋದು. ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ತಿಳ್ಕೋಬೇಕಂದ್ರೆ ಸತ್ಯವೇದ ಗ್ರಂಥ ಓದಿದ್ರೆ ಅರ್ಥವಾಗುತ್ತೆ ಹೊರತು ಮನುಷ್ಯರು ಕಲ್ಪನೆಯಿಂದ ಸಿದ್ಧ ಮಾಡಿರುವಂತ ಗ್ರಂಥಗಳು ಓದಿದ್ರೆ ಏನು ಅರ್ಥ ಆಗಲ್ಲ, ಸಾಯೋವರೆಗೂ ಅರ್ಥ ಆಗಲ್ಲ ಬೇರೆ. ಕೂಗುತ್ತಿರುವಂತ ಕಾಗೆ ಮರಿಗಳಿಗೂ ಸಾಕುವಂತ ದೇವರು ಸರ್ವೇಶ್ವರನು, ಆತನು ಎಷ್ಟು ದೊಡ್ಡವನಿದ್ದಾನೆ ಗೊತ್ತಾ. ಭೂಮಿ ಆಕಾಶ ಇಡಿಸಲಾರದಂತ ಉನ್ನತವಾದಂತ ದೇವರು. ಆಕಾಶ ಮಹಾ ಆಕಾಶ ಕೂಡ ಇಡಿಸಲ್ಲ ಅಂತ ಅಂದ್ರೆ ಇಡಿಸಲ್ಲ ಬೇರೆ. ಅಂದ್ರೆ ಭೂಮಿ ಆಕಾಶ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾ. ಆ ಸೂರ್ಯನ ಎಷ್ಟು ದೊಡ್ಡದಾನಿದ್ದಾನೆ ಅಂತ ಗೊತ್ತಾ ಬೇರೆ ಮಾನವರಿಗೆ ಅಂದ್ರೆ ಗೊತ್ತಿಲ್ಲ ಬೇರೆ. ಸೈಂಟಿಸ್ಟ್ ಹೇಳ್ತಾರೆ 13 ಲಕ್ಷ ಭೂಮಿ ಹಾಕಿದ್ರೆ ಒಂದು ಸೂರ್ಯ ಆಗುತ್ತಂತೆ. ನಮ್ಗೆ 13 ಲಕ್ಷ ಬೇಡ, 13 ಭೂಮಿ ಹಾಕಿದ್ರೆ ಒಂದು ಸೂರ್ಯನು ಸಿದ್ಧವಾಗ್ತಾನೆ. ಅಂದ್ರೆ ಆ ಸೂರ್ಯನು ಹುಟ್ಟಿ ಬರ್ತಾ ಇದ್ದಾನೆ ಅಂದ್ರೆ ದೇವರ ಅಪ್ಪಣೆ ಇಲ್ಲದೆ ಹುಟ್ಟಿ ಬರ್ತಾ ಇಲ್ಲ ಅಂತ ಯೋಬನ ಗ್ರಂಥದಲ್ಲಿ 9ನೇ ಅಧ್ಯಾಯ 7ನೇ ವಚನದಲ್ಲಿ ಆಮೇಲೆ ನೋಡ್ಕೊಳ್ಳಿ, ಸಮಯ ಕಡಿಮೆ ಇದೆ. 9:7 ಏನ್ ಹೇಳುತ್ತೆ ಗೊತ್ತಾ. ಆತನು ಹುಟ್ಟಬೇಡವೆಂದು ಸೂರ್ಯನಿಗೆ ಅಪ್ಪಣೆ ಕೊಟ್ಟರೆ ಅದನ್ನು ಹುಟ್ಟೋದಿಲ್ಲ. ಮತ್ತೆ ನಾವು ನೀವು ಅಷ್ಟು ಸುಲಭವಾಗಿ ಏನೋ ಅಂದುಕೊಂಡ್ರೆ ತಂದೆ ತಾಯಿ ಅಂದುಕೊಳ್ಳೋ ಮೂಲಕ ಡಾಕ್ಟರ್ ಮೂಲಕ ಬಂದಿದ್ದೀವಿ ಅಂತ ಅಂದ್ರೆ ಅಲ್ಲ ಪ್ರಿಯರೇ. ಸ್ವತಃ ಸರ್ವೇಶ್ವರನು ನಮ್ಮನ್ನು ಆ ಕೋಟ್ಯಾಂತರ ಶುಕ್ರಕಣಲ್ಲಿ ಇವತ್ತು ನಾನು ನೀವು ಹುಟ್ಟಿದೀವಿ ಅಂತ ಅಂದ್ರೆ ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟವರು. ದೇವರು ನಮ್ಮನ್ನು ಹಾರಿಸ್ಕೊಂಡಿದ್ದಾರೆ. ಹೇಗೆ ಹಾರಿಸ್ಕೊಂಡಿದ್ದಾರೆ? ನಾವು ಪ್ರೀತಿಯಲ್ಲಿ ನಡೆದು, ಎಫೆಸ 1:4 ನೋಡುವಾಗ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಬೇಕೆಂದು ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ ಅಂದ್ರೆ ಅನೇಕ ನಮ್ಮ ಸಹೋದರರು ಬಟ್ಟೆ ಅಂಗಡಿಗೆ ಹೋಗ್ತಾರೆ ಬೇರೆ, ಅನೇಕ ಸ್ಯಾರಿಗಳು ಸೆಲೆಕ್ಷನ್ ಮಾಡ್ತಾರೆ. ಅನೇಕ ಸ್ಯಾರಿಗಳು, ಗಂಡು ಮಕ್ಕಳು ಅಷ್ಟೇ ಹೆಣ್ಮಕ್ಳು ಅಷ್ಟೇ ಸ್ಯಾರಿಗಳು ಸೆಲೆಕ್ಷನ್ ಮಾಡ್ತಾರೆ. ಅವ್ರು ಅನೇಕ ತೆಗೆದು ತೋರಿಸುವಾಗ ಇದು ಬೇಡ ಇದು ಬೇಡ ಇದು ಬೇಡ ಅದು ಅಂತ ಸೆಲೆಕ್ಷನ್ ಮಾಡಿ ಚೆನ್ನಾಗಿರೋದು ಒಂದು ಚಾಯ್ಸ್ ಮಾಡೋದಕ್ಕೆ 10 ಬಟ್ಟೆಗಳನ್ನ ತರಿಸ್ತಾರ ಅಂತ ಅಂದ್ರೆ ಹೌದು ಬೇರೆ. ಅದರಲ್ಲಿ ಒಂದು ಸೆಲೆಕ್ಷನ್ ಮಾಡ್ತಾರ, ಹೌದು. ಅದೇ ರೀತಿ 99,999 ಶುಕ್ರಕಣಗಳು ವೇಸ್ಟ್ ಆಗಿ ಒಂದೇ ಒಂದು ಶುಕ್ರಕಣಗಳಲ್ಲಿ ಇವತ್ತು ನಾವು ನೀವು ಹುಟ್ಟಿ ಲೋಕಕ್ಕೆ ಬರ್ತಾ ಇದೀವಿ ಅಂದ್ರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದ್ರು. ಯೋಹಾನ ಬರೆದ ಸುವಾರ್ತೆ 1:14 ನಾವು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಹುಟ್ಟಿದವರಲ್ಲ, ಸ್ವತಃ ದೇವರ ಸಂಕಲ್ಪದಿಂದ ನಾವು ಹುಟ್ಟಿದವರು. ಹೌದಾ? ಹೌದು ಪ್ರಿಯರೇ. ಆ ದೇವರು ಅಂದುಕೊಂಡಿದ್ದಕ್ಕೋಸ್ಕರ ನಮ್ಮ ಮಾನವ ಜನ್ಮ ಬಂದಿದೆ ಪ್ರಿಯರೇ. ಹೌದು ಪ್ರಿಯರೇ, ಮಾನವ ಜನ್ಮ ದೇವರು ಅಂದುಕೊಂಡಿದ್ದಕ್ಕೋಸ್ಕರ ಬಂದಿದೆ ಪ್ರಿಯರೇ. ಕೆಲವರು ಮಂಗನಿಂದ ಮಾನವ ಅಂತಾರೆ ಪ್ರಿಯರೇ. ಚಾರ್ಲಿಸ್ ಡಾರ್ವಿನ್ ಅನ್ನುವಂತ ಮನುಷ್ಯನು ಕ್ರೈಸ್ತನು ಪ್ರಿಯರೇ. ಯಾರು? ಚಾರ್ಲಿಸ್ ಡಾರ್ವಿನ್ ಅನ್ನುವನು ಕ್ರೈಸ್ತನು. ಆ ಮೂಢನು ಹೇಳಿದಂತ ಮಾತೇನು ಗೊತ್ತಾ? ಮಂಗನಿಂದ ಮಾನವ ಅಂತ ಹೇಳಿದ್ದಾನೆ. ಅಂದ್ರೆ ಕ್ರೈಸ್ತರಿಗೂ ಕೆಲವರಿಗೆ ದೇವರ ಮನಸ್ಸು ಗೊತ್ತಿಲ್ವಾ? ಬೈಬಲ್ ಇಕ್ಕೊಂಡಿದ್ದಾನೆ ಪ್ರಿಯರೇ. ಬೈಬಲ್, ಕ್ರೈಸ್ತರಂದ್ರೆ ಬೈಬಲ್ ಇರಲ್ಲ ಮನೇಲಿ, ಇರಲ್ವಾ? ಇರ್ತದೆ. ಆತನು ಹೇಳುವಂತ ಮಾತೇನು ಗೊತ್ತಾ? ಎಲ್ಲೋ ಅವನು ಆದಿಕಾಂಡ 1:27 ವಚನ ಓದಿಲ್ಲ ಅಂತದೆ. ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಾನೆ ಅಂತ ಗೊತ್ತಿಲ್ಲ ಮೂಢನು ಏನ್ ಹೇಳಿದ್ದಾನೆ ಗೊತ್ತಾ? ಏನ್ ಹೇಳಿದ್ದಾನೆ ಹೇಳಿ? ಮಂಗನಿಂದ ಮಾನವ ಅಂತ ಹೇಳಿದ್ದಾನೆ. ಮಂಗನಿಂದ ಇಲ್ಲಪ್ಪ, ಮಂಗನಿಂದ ಮಾನವನ, ಸ್ವತಃ ಸಾಕ್ಷಾತ್ ಪರಮಾತ್ಮನಿಂದ ನೀನು ಮಾನವ. ಆ ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದೇನೆ. ತನ್ನ ಸ್ವರೂಪ ಅಂದ್ರೆ ಗಂಡ ಸ್ವರೂಪ, ಹೆಣ್ಣು ಸ್ವರೂಪ ಅಥವಾ ಮಂಗಲಮುಖಿಯ ಸ್ವರೂಪ ಅಂದುಕೊಂಡಿದ್ದೀರಾ?
ಅಲ್ಲ. ಆತನು ಆತ್ಮ ಸ್ವರೂಪನು. ಆತ್ಮ ಸ್ವರೂಪನಲ್ಲಿರುವಂತ ಆತ್ಮವು ಒಂದೊಂದು ಹನಿಯಾಗಿ ನಿಮ್ಮಲ್ಲಿ ನಮ್ಮಲ್ಲಿ ಈ ದಿನ ಆತನು ಹನಿ ನೀರನ್ನು ಹೇಗೆ ಸುರಿಸಿ ನಮ್ಮ ಮನೆಯಲ್ಲಿ ನೀರು ಬರ್ತಾ ಇದೆಯೋ ಸಾಗರದ ಮೂಲಕ, ಆ ಆಕಾಶದ ಮೂಲಕ, ಸಮುದ್ರದ ಮೂಲಕ, ಒಂದು ಟ್ಯಾಂಕ್ಗಳ ಮೂಲಕ, ಒಂದು ಬಿಸ್ಲರಿ ವಾಟರ್ಗಳಲ್ಲಿ ಹೇಗೆ ಬರ್ತಾ ಇದೆಯೋ ಅದೇ ರೀತಿ ನಾವು ನೀವು ಒಂದು ಕಾಲದಲ್ಲಿ ಆ ಪರಮಾತ್ಮನಲ್ಲಿ ಇದ್ದೋ, ಆ ಸರ್ವೇಶ್ವರನಲ್ಲಿ ಆತ್ಮ ಸ್ವರೂಪವಾಗಿದ್ದೋ, ಆ ಆತ್ಮದ ಮೂಲಕ ಆದಾಮನ ಮೂಲಕ ಮೂಗಿನಲ್ಲಿ ಊದಿ ಈ ದಿನ ನಾವು ಜೀವನ ತೆಗೆದುಕೊಂಡು ಈ ರೀತಿ ಬರ್ತಾ ಇದ್ದೀವಿ. ಒಂದೊಂದು ತಲೆಮಾರುಗಳಿಂದ ಒಂದೊಂದು ತಲೆಮಾರುಗಳು ಗಂಡ ಹೆಂಡರ ಒಂದು ಸಂಬಂಧದಲ್ಲಿ ಓದಕ್ಕೆ ಆತ್ಮ ಎಲ್ಲಿಂದ ಬರ್ತೇವೆ. ಅವರು ದಾಂಪತ್ಯ ಜೀವಿತವನ್ನು ಜೀವಿಸುವಾಗ, ಅವರು ಕೂಡುವಾಗ, ಅವ್ರಿಗೆ ಮಕ್ಕಳು ಬರುವಾಗ ಆ ಮಕ್ಕಳಿಗೆ ಆತ್ಮ ಯಾರು ಅನುಗ್ರಹಿಸ್ತಾ ಇದ್ದಾರೆ? ಆ ಸರ್ವೇಶ್ವರನು ಒಂದು ಸಾರಿ ಊದಿದಂತ ಆತ್ಮ ಇದುವರೆಗೂ ಕಾರ್ಯ ಮಾಡ್ತಾ ಇದೆ. ಅಂದ್ರೆ ಮಣ್ಣಿನಿಂದ ಬರುವಂತ ದೇಹ ಈ ಮಣ್ಣಿಗೆ ಹೋಗುತ್ತೆ, ತನ್ನನ್ನು ದಯಾಪಾಲಿಸಿದ ದೇವರ ಬಳಿಗೆ ಆತ್ಮವು ಹೋಗುತ್ತೆ. ಅಂದ್ರೆ ಆತ್ಮ ಇದೆಯಂತ ಇದ್ರೆ ಇದೇ ಪ್ರಿಯರೇ. ಆತ್ಮ ಇಲ್ಲ, ಏನೂ ಇಲ್ಲ ಈ ದಿನ. ಆತ್ಮ ಎಲ್ಲ ಏನಿಲ್ಲ, ತಿನ್ಬೇಕು, ಕುಡಿಬೇಕು, ಸುಖವಾಗಿರ್ಬೇಕು ಅಂತ ಸಡನ್ ಆಗಿ ಸತ್ತೋಗ್ತಾರೆ. ಸತ್ತಿ ತಕ್ಷಣ ನರಕಾಗ್ನಿಗೆ ಹೋಗ್ತಾರೆ. ಎಂತಾರೆ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಇಂಜಿನಿಯರ್ಗಳು ಈ ದಿನ ಏನ್ ಹೇಳಿ ನೋಡಿ, ದನ ಅಂತ ಕುಡಿತಾ ಇರ್ತಾರೆ. ಶನಿವಾರ ಭಾನುವಾರ ಕೋರ್ಮಂಗ್ಲ ಕಡೆ, ಇಂದ್ರನಾಥ್ ಕಡೆ ದನ ಕುಡಿಯೋದು, ಮೈ ಮೇಲೆ ಬಟ್ಟೆ ಇದೆಯೋ ಇಲ್ವೋ ಏನು ಗಮನ ಇಲ್ಲ ಬೇರೆ. ಅಂದ್ರೆ ಓದಿದ್ರೇನು ಮಹಾಜ್ಞಾನ ಬರುತ್ತೆ ಅಂತ ಹೋಗಿದ್ದಾರೆ. ನಾನು ಹೇಳೋದಂದ್ರೆ ಬೇರೆ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ಯಾರೋ ಮನಸ್ಸನ್ನ ನೋಯಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ದೊಡ್ಡ ದೊಡ್ಡ ಡಾಕ್ಟರ್ಗಳು ಮಾಡಿರ್ಬೋದು, ಇಂಜಿನಿಯರ್ಗಳು ಮಾಡಿರ್ಬೋದು ಅಲ್ವಾ. ಆ ಸಿಗರೇಟ್ ಪ್ಯಾಕ್ ಮೇಲೆ ಇದು ಸೇದೆ ಕ್ಯಾನ್ಸರ್ ಬರುತ್ತೆ ಅಂತ ಬರ್ದಿರ್ತದ. ಮತ್ತೆ ಏನ್ ನೀವು ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀರಾ? ಏನ್ ಜ್ಞಾನ ಕಲಿಯೋದಕ್ಕೆ ಹೋಗ್ತಾ ಇದ್ದೀರಾ? ಏನ್ ಕಲಿಯೋದಕ್ಕೆ ಹೋಗ್ತಾ ಇದ್ದೀರಾ? ಒಂದು ದಿವಸ ನಮ್ ಇದ್ರ ಬಗ್ಗೆ ಒಂದು ದೊಡ್ಡ ಪಾಠವಿದೆ ಪ್ರೇರೆ. ಒಂದು ಗಂಟೆಗಳ ಪಾಠವಿದೆ. ದೇವರು ನಮ್ಗೆ ಸಮಯ ಮಾಡಿಕೊಟ್ರೆ ಖಂಡಿತವಾಗಿ ಅದ್ರ ಕುರಿತು ನಾನು ಮಾತಾಡ್ತೀನಿ. ಓಕೆ, ನೀವು ಕಾಲೇಜಲ್ಲಿ ಹೋಗ್ತಾ ಇದ್ರಾ? ಓಕೆ, ದೊಡ್ಡ ದೊಡ್ಡ ಡಾಕ್ಟರ್ ಆಗಿದ್ರ, ಇಂಜಿನಿಯರ್ ಆಗಿದ್ರ. ಸಿಗರೇಟ್ ಪ್ಯಾಕ್ ಮೇಲೆ ಕ್ಯಾನ್ಸರ್ ಬರುತ್ತೆ ಅಂದ್ರೆ ಸೇರ್ತಾ ಇದೆ ಅಂದ್ರೆ ನೀವು ಜ್ಞಾನ ಇದೆಯಾ, ಮೂಢತ್ವ ಕಲಿಯಕ್ಕೆ ಹೋಗಿದ್ಯಾ ಅಲ್ವಾ? ವೇಷವಾಟಿಕೆ ಮಾಡಿದ್ರೆ, ವ್ಯಭಿಚಾರ ಮಾಡಿದ್ರೆ ನಿಮ್ಗೆ ಏಡ್ಸ್ ಬರುತ್ತೆ ಅಂತ ಗೊತ್ತಾದ್ರೆ ಹೆಣ್ಣಿನ ಸವಾಸ ಮಾಡ್ತಾ ಇದೆಯಾ, ಬಾರ್ಗಳಲ್ಲಿ ಕ್ಲಬ್ಗಳಲ್ಲಿ ಕುಡಿತಾ ಇದೆಯಾ ಅಲ್ವಾ? ಗುಟ್ಕಾ ತಿಂತಾ ಇದೆಯಾ, ಗುಟ್ಕದ ಮೇಲೆ ಬರ್ದಿರ್ತದಪ್ಪ ಇದು ತಿಂದ್ರೆ ಭಯಂಕರವಾದಂತ ಕ್ಯಾನ್ಸರ್ ಬರುತ್ತೆ ಅಂತ ಬರ್ದಿದ್ರು ನೀನು ತಿಂತಾ ಇದೆಯಾ ಅಂತ ಅಂದ್ರೆ ನಿನಗೆ ಏನ್ ಜ್ಞಾನ ಇದೆ? ಏನ್ ಜ್ಞಾನ ಕಲ್ತಿದ್ದೀರಪ್ಪ ನೀವು? ಅದೇ ಕುಡಿದ್ರೆ ಲಿವರ್ ಫೇಲ್ಯೂರ್ ಆಗುತ್ತೆ ಅಂತ ಬರ್ದಿದ್ರು ಆ ಬಾಟ್ಲ ಮೇಲೆ ಇದು ಹಿಂದಿಲ್ ಬರ್ದಿರ್ತದೆ, ಸಾವಧಾನಿ ಜಯರೇ ಅಂತ. ಇದು ವಿಷಾಪ ಅಂತ ಹೇಳಿದ್ರು ಕುಡಿತಾ ಇದೆಯಾ ಅಂದ್ರೆ ಕಣ್ಣಿದ್ದರು ಒಳ್ಳೆದನ್ನು ಕಾಣದವರು, ಕಿವಿ ಇದ್ದರು ಒಳ್ಳೆಯದನ್ನು ಕೇಳದವರು. ಯಾರಾಗಿದ್ದಾರೆ ಇವರು? ಮೂಢ ಜನರು. ಮೂಢ ಜನರಾಗಿದ್ದಾರೆ ಬೇರೆ. ಒಳ್ಳೇದು ಹೇಳಿದ್ರೆ ಇವ್ರಿಗೆ ಅರ್ಥ ಆಗಲ್ಲ. ಯೇಸು ಕ್ರಿಸ್ತನ ಬಗ್ಗೆ ಯಾಕೆ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಅಪ್ಪ ಕೆಟ್ಟದನ್ನ ಬಿಟ್ಟು ಮನ ತಿರುಗ್ರಿ, ಅಂತ್ಯ ಕಾಲದಲ್ಲಿದ್ದೀವಿ, ನಮ್ಮ ನಾಶನ ಹತ್ರ ಬರ್ತಾ ಇದೆ. ಪ್ರತಿಯೊಬ್ಬರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನದ ಕಡೆ ಬರ್ಬೇಕು. ಸುಳ್ಳಿನ ಜ್ಞಾನ ಪ್ರಪಂಚದಲ್ಲಿ ಇದೆಯಾ ಅಂತ ಅಂದ್ರೆ ಇದೆ. ಸುಳ್ಳಿನ ಜ್ಞಾನ ಇದೆ. ಸತ್ಯದ ಜ್ಞಾನದ ಕಡೆ ಬರ್ಬೇಕು ನಾವು. ಸತ್ಯ ಏನು? ಯಾರಾದ್ರೂ ಹೇಳಿದಾರೆ ಪ್ರಪಂಚದಲ್ಲಿ ನಾನೇ ಸತ್ಯವು, ನಾನು ಕೂಡ ಅಂತ ಹೇಳಿಲ್ಲ ಯೇಸು ಕ್ರಿಸ್ತನು. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು ಪ್ರಭು ಹೇಳುವಂತ ಮಾತೇನು ಗೊತ್ತಾ? ಐ ಆಮ್ ಥ್ರೂ, ಐ ಆಮ್ ದ ವೇ, ಐ ಆಮ್ ದ ಲೈಫ್. ನಾನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದೇನೆ. ನನ್ನ ಹೊರತು ಸ್ವರ್ಗಕ್ಕೆ, ನೀವು ಹೇಳ್ತಾ ಇದ್ದಾರಲ್ಲ ವೈಕುಂಠ ಅಂತ ಹೇಳ್ತಿರಲ್ರಿ, ಅಲ್ಲಿ ಹೋಗ್ಬೇಕಂದ್ರೆ ಆ ಬ್ರಹ್ಮಾತ್ಮನಾದ ಆ ಪರಮಾತ್ಮನು ಯಾರಂದ್ರೆ ಬ್ರಹ್ಮನಾಗಿದ್ದಾನೆ. ಬ್ರಹ್ಮನ ಪುತ್ರನಾದ ಯೇಸು ಕ್ರಿಸ್ತನು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂತ ತಂದೆಯಾದ ಪರಮಾತ್ಮನ ಮಗನು ಯಾರಾಗಿದ್ದಾನಂದ್ರೆ ಯೇಸು ಕ್ರಿಸ್ತನು. ಆತನನ್ನು ನಂಬಬೇಕು. ಆತನನ್ನು ನಂಬಿದ್ರೆ ನಿತ್ಯ ಜೀವ ಪ್ರಿಯರೇ. ಅನೇಕ ಧರ್ಮಶಾಸ್ತ್ರಗಳಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಪಾಪಹೋ ಪಾಪ ಕರ್ಮಣಂ ಪಾಪಾತ್ಮ ತ್ರಾಯಿನ ಪುಂಡರಿ ಕಾಕ್ಷ ಸರ್ವ ಪಾಪ ಹರೆ ಅಂದ್ರೆ ನಾವೆಲ್ಲರೂ ಪಾಪ ಮಾಡಿ ದೇವರಿಂದ ದೂರವಾಗಿದೀವಿ ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಬೇರೆ. ಕಚುರ್ವೇದ, ಸಾಮವೇದ, ಉಪನಿಷತ್ತು, ಭಗವದ್ಗೀತೆಗಳಲ್ಲಿ ಹೇಳುತ್ತೆ ಬೇರೆ. ಹೌದು, ಬರೆಯಲ್ಪಟ್ಟಿದೆ. ಅದಕ್ಕೆ ಆನ್ಸರ್ ಎಲ್ಲಿದೆ? ರೋಮವರ್ಧ ಪತ್ರಿಕೆ 3ನೇ 23ನೇ ವಚನದಲ್ಲಿ ಇದೆ. ಎಲ್ಲಾರು ಪಾಪ ಮಾಡಿ ಕಡಿಮೆ ಏನೂ ಇಲ್ಲ, ಎಲ್ಲಾರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಇದ್ದಾರೆ. ಎಲ್ಲಾರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದಿದ್ರೆ ಅವರು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗಬೇಕಂದ್ರೆ, ಅವ್ರು ನೀತಿವಂತರಾಗಿ ಎಣಿಸಲ್ಪಡ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ? ರೋಮ 3:23 ಎಲ್ಲಾರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಇದ್ದಾರೆ. ಇವ್ರು ನೀತಿವಂತರೆಂದು ಎಣಿಸಲ್ಪಡುವುದು ಯಾವಾಗ? ರೋಮ ಬರೆದ ಪತ್ರಿಕೆ 6ನೇ ಅಧ್ಯಾಯ 23ನೇ ವಚನವನ್ನು ತೆಗೆದು ನೋಡಿಕೊಳ್ಳೋಣ ಒಂದ್ಸಾರಿ.
ಹ್ಮ್ 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 ಸಾಕು ಸಾಕು ಬೇರೆ. ಓಕೆ ಹಾ, ಅದೇ ರೀತಿ 6:23 ಹೇಳುತ್ತೆ ರೋಮ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಾದ ನಿತ್ಯ ಜೀವ. ಪಾಪವು ಕೊಡುವ ಸಂಬಳ ಮರಣ ಅಂತ ಯಾವ ಮರಣ ಗೊತ್ತಾ? ನೀತಿವಂತರು ಸಾಯ್ತಾರೆ, ಅನೀತಿವಂತರು ಸಾಯ್ತಾರೆ ಬೇರೆ. ಒಂದ್ ದಿವಸ ಸಾಯ್ತಾರೆ, ಸಾಯ್ತಾರೆ ಬೇರೆ. ನೀತಿವಂತರು ಸಾಯ್ತಾರೆ, ಅನೀತಿವಂತರು ಸಾಯ್ತಾರೆ. ಆದ್ರೆ ದೇವ್ರು ಹೇಳುತ್ತಿರುವಂತ ಮಾತು ಇದು ಮೊದಲನೇ ಮರಣ ಅಲ್ಲ, ಎರಡನೇ ಮರಣವನ್ನು ಕುರಿತು ಹೇಳ್ತಾ ಇದ್ದಾರೆ ದೇವರು. ನಾವು ಹುಟ್ಟಿ ಈ ಲೋಕಕ್ಕೆ ಬಂದಾಗ ಇಲ್ಲೊಂದು ಭೂಮಿ ಇದೆ ಅಂತ ಗೊತ್ತಾಗಿತ್ತೆ. ಅದೇ ರೀತಿ ನಾವು ಸತ್ತಿ ಹೋದ್ಮೇಲೆ ಅಲ್ಲೊಂದು ಆಕಾಶ ಇದೆ, ಅಲ್ಲೊಂದು ಜೀವನ ಇದೆ, ಅಲ್ಲೊಂದು ಒಂದು ಸ್ವರ್ಗ ನರಕ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ಈ ಕಣ್ಣು ಮುಚ್ಚಿದಾಗ. ಕಣ್ಣು ಬಿಟ್ಟಿದಾಗ ಈ ಪ್ರಪಂಚ ಗೊತ್ತಾಗುತ್ತೆ. ಕಣ್ಣು ಮುಚ್ಚಿದಾಗ ಕಣ್ಣು ಬಿಟ್ಟಿದಾಗ ಈ ಪ್ರಪಂಚ ಗೊತ್ತಾಗುತ್ತೆ. ಕಣ್ಣು ಮುಚ್ಚಿದ ಮೇಲೆ ಆ ಪ್ರಪಂಚ ಗೊತ್ತಾಗುತ್ತೆ ಪ್ರೇರೆ. ಅದಕ್ಕೆ ತೆಲುಗಲ್ಲಿ ಒಂದು ಹಾಡೈತೆ, పుట్టాగు చూసావు ఈ లోకమే, మరణించాಗ చూస్తావు ಆ ಲೋಕಮೇ ಅಲ್ವಾ? ಹೌದು ಪ್ರೇರೆ. ಹುಟ್ಟಿದಾಗ ಈ ಲೋಕ ನೋಡಿದ್ವಿ, ಸತ್ತಾದ್ಮೇಲೆ ಆ ಲೋಕ ನೋಡ್ತೀವಿ ಪ್ರೇರೆ. ನೋಡಿ, ಪಾಪವು ಕೊಡುವ ಸಂಬಳ ಮರಣ. ಪ್ರತಿಯೊಬ್ಬರಿಗೆ ಪ್ರತಿದಿನ ಕೆಲವರಿಗೆ ಸಂಬಳ ಇರುತ್ತೆ, ಕೆಲವರಿಗೆ ತಿಂಗಳಿಗೊಂದ್ಸರಿ ಸಂಬಳ ಇರುತ್ತೆ ಪ್ರೇರೆ. ಹೌದಾ? ಹೌದು. ಆದ್ರೆ ಇಲ್ಲಿ ಪಾಪವು ಒಂದು ಸಂಬಳ ಕೊಡ್ತಾ ಇದೆ ಅಂತ. ಏನದು? ಮರಣ. ನರಕದಲ್ಲಿ ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ ಪ್ರೇರೆ. ಹೌದು ಹೌದು ಪ್ರೇರೆ, ಬೆಂಕಿ ಆರುವುದಿಲ್ಲ. ಬೆಂಕಿ ಐತನ್ರಿ, ಏನ್ರಿ ತಮಾಷೆ ಮಾಡ್ತೀರಾ ಅಂತ ಅಂತೀರಾ? ಕ್ರೈಸ್ತರೆಲ್ಲ ಸುಳ್ಳು ಹೇಳ್ತಾರೆ, ಬೈಬಲ್ ಹಿಡ್ಕೊಂಡು ಬೆಂಕಿ ಇಲ್ಲ ಏನೂ ಇಲ್ಲ ಅಂತ ಕಥೆಗಳು ಹೇಳ್ತಾ ಇದ್ರೆ ಅನ್ಕೊಂಡಿದ್ರ? ಒಂದು ಸಾರಿ ಸೂರ್ಯನನ್ನು ನೋಡು, ಒಂದು ಸಾರಿ ಸೂರ್ಯನನ್ನು ನೋಡು. ಕೋಟ್ಯಾಂತರ ವರ್ಷಗಳಿಂದ ದಗ 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 ಅಂತ ಉರಿತಾ ಇದ್ದಾನೆ. ಆತನ ಕಾವು ಇದುವರೆಗೂ ಕಡಿಮೆ ಆಗಿಲ್ಲ. ಅನುಭವ ಇದೆಯಾ? ಒಂದು ಸಾರಿ ಚಪ್ಪಲಿ ಹಾಕೊಳ್ದೆ ಆಚೆ ಕಡೆ ನಡೆದು ನೋಡಿ. ಒಂದು ಸಾರಿ ಚಪ್ಪಲಿ ಹಾಕೊಳ್ದೆ ಮಠ ಮಧ್ಯಾಹ್ನ ನೀವು ಬೀದಿಲಿ ಓಡಾಡಿ ನೋಡಿ, ಕಾಲು ಸುಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ ಬೆಂಕಿ ಎಷ್ಟು ಭಯಂಕರವಾಗಿದೆ ಅಂತ. ಅದೇ ರೀತಿ ನರಕದಲ್ಲಿ ಬೆಂಕಿ ಆರುತ್ತಿಲ್ಲ. ಎಷ್ಟು ಕೋಟಿ ವರ್ಷ ಆಗಿದೆ ಗೊತ್ತಾ ಭೂಮಿ ಆಕಾಶ ಉಂಟಾಗಿ? ಸೈಂಟಿಸ್ಟ್ಗಳು ಹೇಳಿರ್ತಾರೆ ಗೊತ್ತಾ? 13 ಲಕ್ಷ ವರ್ಷಗಳಾಗಿದೆ ಅಂತಾರೆ ಕೆಲವರು 13 ಕೋಟಿ ವರ್ಷಗಳಾಗಿದೆ ಅಂತಾರೆ. ನಮ್ಗೆ ಅಷ್ಟೊಂದು ಬೇಡ, 13 ಲಕ್ಷ ವರ್ಷಗಳಾಗಿದೆ ಅಂತೆ ಈ ಭೂಮಿ ಆಕಾಶ ಸೂರ್ಯ ಉಂಟಾಗಿ. ಅಲ್ಲಿಂದ ಇದುವರೆಗೂ ಉರಿತಾ ಇದ್ದಾನ? ನಮ್ಮ ತಾತಂದರು ಇದೇ ಸೂರ್ಯ ನೋಡಿದ್ರ? ನಮ್ಮ ಅಜ್ಜಂದರು ಇದೇ ಸೂರ್ಯನ ನೋಡಿದ್ರ? ನಮ್ಮ ವಂಶಾವಳಿ ಇದೇ ಸೂರ್ಯವನ್ನು ನೋಡಿದ್ರ ಅಂದ್ರೆ ನೋಡಿದ್ರು. ಒಂದು ಊರಲ್ಲಿ ನಾವು ಬೆಂಕಿ ಕಾಯಿಸ್ಬೇಕು, ಬೆಂಕಿ ಉರಿಸ್ಬೇಕಂದ್ರೆ ಇಡೀ ಕಾಡಲ್ಲಿರುವಂತ ಬೆಂಕಿಗಳು ಸುಟ್ಟಿದ್ರು ಒಂದು ದಿವಸ ಅದು ಸಾಕಾಗಲ್ಲ ಬೇರೆ. ಉರ್ದು ಏನಾಗುತ್ತೆ? ಬೂದಿ ಆಗ್ಬಿಡುತ್ತೆ. ಅಂದಿನಿಂದ ಇಂದಿನವರೆಗೂ ಆ ಸರ್ವೇಶ್ವರನು ಉರಿಸ್ತಾ ಇದ್ದಾನೆ ಅಂದ್ರೆ ಈ ಸೃಷ್ಟಿಗಳ ಮೂಲಕ ಆತನ ಗುಣಲಕ್ಷಣಗಳು ತಿಳ್ಕೋಬೇಕು. ಈ ಸೃಷ್ಟಿ ನೋಡಿ ನರಕ ಇದೆ, ಈ ಸೃಷ್ಟಿ ನೋಡಿ ಸ್ವರ್ಗ ಇದೆ ಅಂತ ತಿಳ್ಕೋಬೇಕು ಬೇರೆ. ಭಯಂಕರ ಅಂತ ಬೆಂಕಿ ಉರಿತಾ ಇರ್ಬೇಕಾದ್ರೆ ಒಂದು ಹೊಂಗೆ ಮರದ ಹತ್ರ ಹೋಗಿ ನಿಂತ್ಕೊಂಡಾಗ ನೆರಳು ಸಿಗುತ್ತೆ, ಎಷ್ಟು ತಂಪಾಗಿದೆ ಅಂತ ಅನ್ಕೋತೀವಿ. ಹಾಗೇನು ಅನ್ಕೋಬೇಕು ಗೊತ್ತಾ? ಈ ಸೃಷ್ಟಿಗಳ ಮೂಲಕ ತಂಪಾದಂತ ಒಂದು ಸ್ವರ್ಗ ಇದೆ ಅಂತ ಅನ್ಕೋಬೇಕು. ಈ ಸೃಷ್ಟಿಗಳ ಮೂಲಕ ನಾವು ತಿಳ್ಕೋಬೇಕು ಬೇರೆ. ಇಲ್ಲಾಂದ್ರೆ ಏನು ಕಾಣಲ್ಲ. ಸಾಯೋವರೆಗೂ ಏನು ಗೊತ್ತಾಗಲ್ಲ. ನಾವು ನರಕ ಇಲ್ಲ, ಸ್ವರ್ಗ ಇಲ್ಲ, ತಿನ್ಬೇಕು, ಕುಡಿಬೇಕು, ವ್ಯಭಿಚಾರ ಮಾಡ್ಬೇಕು ಅಂತ ಎಲ್ಲ ಮಾಡಿ 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 ಏನ್ ಮಾಡ್ಬೇಕು? ಒಂದ್ ದಿವಸ ಸತ್ತಿ ನರಕಾಗ್ನಿಗೆ ಹೋಗ್ಬಿಡ್ತೀವಿ. ಸತ್ತಿ ನರಕಾಗ್ನಿ. ಬದುಕಿರುವಾಗಲೇ ಯೇಸು ಕ್ರಿಸ್ತನನ್ನು ನಂಬಿಕೊಳ್ಳಬೇಕು. ಆತನು ಎಷ್ಟು ಮಹಾಪ್ರಭು ಗೊತ್ತಾ? ಎಷ್ಟು ದೊಡ್ಡವನು ಗೊತ್ತಾ? ಆತನು ಯಾವಾಗ ದೇವರು ಸರ್ವೇಶ್ವರನು ನೇಮಕ ಮಾಡಿದನಂತ ಗೊತ್ತಾ? ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ನೋಡ್ಕೊಂಡು ನಾವು ಮುಗಿಸ್ಕೊಳ್ಳೋಣ ಬೇರೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರು ನಮ್ಮ ಪಾಪ ನಿವಾರಣೆಗೋಸ್ಕರ ಆತನನ್ನು ಯಾವಾಗ ನೇಮಕ ಮಾಡಿದನು ಎಂದು ಆ ಪರಮಾತ್ಮನು ಬೈಬಲ್ ಗ್ರಂಥದಲ್ಲಿ ಬರೆಸಿದ್ದಾನೆ. ಒಂದು ಸಾರಿ ನಾವು ಓದಿ ತಿಳಿದುಕೊಳ್ಳೋಣ. ನಮ್ಮ ಹಿರಿಯರು ಓಕೆ, ಓದಿಕೊಳ್ಳೋಣ. ಸಾಕು ಸಾಕಮ್ಮ. ನಿಮ್ಮ ಹಿರಿಯರು ಅಂದ್ರೆ ನಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಮಗೆ ಬಿಡುಗಡೆ ಆದದ್ದು ಚಿನ್ನ ಬೆಳ್ಳಿ ವೈಡೂರ್ಯಗಳಿಂದ ಅಲ್ಲ, ಮನುಷ್ಯರು ಕಲ್ಪಿಸಿದಂತ ಆಯುಧಗಳಿಂದಲ್ಲ, ಮನುಷ್ಯರು ಮಾಡಿದಂತ
ದೇವರುಗಳಿಂದಲ್ಲ. ಅದೇ ಬರ್ದಿದೆ ಅಲ್ವಾ, ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಎಂದು ಬಲ್ಲಿರಲ್ಲವೇ. ಪೂರ್ಣಾಂಗ. ನಾವು ಯಜ್ಞ ಸಮರ್ಪಿಸ್ಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಇದನ್ನ ಹಬ್ಬಗಳು ಮಾಡ್ತಾ ಇದ್ರಲ್ಲ, ಬೇರೆ ಅಮಾಯಕರು ತಿಳಿಯದೆ ಮಾಡ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇದು ನಡೆದಂತ ಘಟನೆಗಳು ಈಗ ಈ ಜನರು ಆಚರಿಸ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಪೂರ್ಣ ಅಂಗ, ಒಂದು ಅಂಗದಲ್ಲಿ ದೋಷವಿಲ್ಲದಂತ ಒಂದು ಕುರಿಯನ್ನು ನೀವು ಸಮರ್ಪಿಸ್ಬೇಕು ದಹನ ಬಲಿಯಾಗಿ. ದೇವರಿಗೆ ಪಾಪ ನಿವಾರಣೆಗೋಸ್ಕರ ಬಲಿ ಅರ್ಪಿಸ್ಬೇಕು. ಅದು ಹೆಂಗಿರ್ಬೇಕು? ಪೂರ್ಣಾಂಗ, ಅಂಗದಲ್ಲಿ ದೋಷವಿರಬಾರ್ದು. ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೂ. ಎಂದರೆ ಯೇಸು ಕ್ರಿಸ್ತನ ರಕ್ತದಲ್ಲಿ, ಆತನು ಪರಿಶುದ್ಧವಾದಂತ ರಕ್ತ, ಕನ್ಯೆ ಗರ್ಭದಲ್ಲಿ. ಓಂ ಕನಿಕಾ ಸುತಾನಮಃ ಅಂತ ಕೇಳಿದಿರಾ? ಓಂ ಅಂದ್ರೆ ಆತ್ಮ ಸ್ವರೂಪನಾದ ದೇವರು ಕನಿಕೆ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾನೆ. ಆತನು ಪಂಚಗಾಯನ ಮಹಾ, 5 ಗಾಯಗಳನ್ನು ಹೊಂತಾನೆ. ಆತನು ವೃಕ್ಷದ ಮೇಲೆ ಜಡಿಯಲ್ಪಡ್ತಾನೆ. ವೃಕ್ಷದ ಮೇಲೆ ಅಂದ್ರೆ ಆಕಾಶದಕ್ಕೂ ಭೂಮಿಗೂ ಸೆಂಟ್ರಲ್ ಇರುವಂತ ಒಂದು ಶಿಲ್ಬೆ ವೃಕ್ಷ, ಮರದಲ್ಲಿ ತೂಗ ಹಾಕಲ್ಪಡ್ತಾನೆ. ಆತನು 3ನೇ ದಿವಸ ಮೃತ್ಯುವನ್ನು ಜಯವಂತಾನೆ. ಮೃತ್ಯುವನ್ನು ಜಯವಂತ ಯಾರಾದ್ರೂ ಇದ್ದಾರ? ಮೃತ್ಯು, ಮರಣವೇ ನಿನ್ನ ಕೊಂಡಿಯಲ್ಲಿ. ಯಾರಾದ್ರೂ ಮರಣವನ್ನು ಜಯಿಸಿದಂತವ್ರು ಇದ್ದಾರಂದ್ರೆ ಯಾರೂ ಇಲ್ಲ ಪ್ರೇರೆ, ಯಾರೂ ಇಲ್ಲ. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ, ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗೋಸ್ಕರ ಪ್ರತ್ಯಕ್ಷನಾದನು. ಯಾವಾಗ ನೇಮಕವಾಗಿದ್ದಂತೆ ಆತನು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಎಂದು ಬರಿಲ್ಲವೇ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಮಗೋಸ್ಕರ ಪ್ರತ್ಯಕ್ಷನಾದನು. ಆ ತಂದೆಯಾದ ಪರಮಾತ್ಮನು ಭೂಮಿ ಆಕಾಶ ಸೃಷ್ಟಿ ಮಾಡಿದಾಗ ಜನರು ಪಾಪ ಮಾಡ್ತಾರಂತ ಗೊತ್ತಿರೋದಕ್ಕೆ ಕಾರಣಕ್ಕೆ ಆಗಲೇ ಯೇಸು ಕ್ರಿಸ್ತನನ್ನು ನೇಮಕ ಮಾಡಿದ್ರಂತೆ. ಅನೇಕರು ಊರುಗಳಲ್ಲಿ ಹಬ್ಬ ಮಾಡುವಾಗ ನೀವು ನೋಡಿ, ಕುರಿಗಳು 1 ವಾರ ಮುಂಚೆ 1 ತಿಂಗಳ ಮುಂಚೆ ತಗೊಬಂದು ಕಟ್ಟಾಕಿ ಚೆನ್ನಾಗಿ ಉಂಡಿ ಹಾಕಿ ಅದಕ್ಕೆ ಸಾಕ್ತಾರೆ. ಗೊತ್ತು ಮಾಡಲ್ಪಟ್ಟಿದ್ದಾರ? ಫಸ್ಟೇ ತಯಾರು ಮಾಡಿದ್ದಾರೆ ಇಂಥ ದಿವಸ ಬಲಿ ಕೊಡ್ಬೇಕಂತ. ಯೇಸು ಕ್ರಿಸ್ತನ ಯಾವಾಗ ತಯಾರು ಮಾಡಿದ್ದಾರೆ? ಯೇಸು ಕ್ರಿಸ್ತನಿಗೆ ತಂದೆಯಾದ ಪರಮಾತ್ಮನು ಯಾವಾಗ ಸಿದ್ಧ ಮಾಡಿದ್ದಾರೆ? ಜಗತ್ತುತ್ಪತ್ತಿಗೆ ಮುಂಚೆ ದೇವರು ನಮಗೋಸ್ಕರ ಯಜ್ಞವನ್ನು ಸಮರ್ಪಣೆಗೋಸ್ಕರ ಯೇಸು ಕ್ರಿಸ್ತನನ್ನು ತಯಾರು ಮಾಡಿದ್ದಾರೆ. ಹೌದಾ ಅಂದ್ರೆ ಹೌದು ಪ್ರಿಯರೇ, ಹೌದು. ಆತನನ್ನು ತಿಳ್ಕೋಬೇಕಾದ್ರೆ ಬಹಳ ಪ್ರಾಮುಖ್ಯ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 27ನೇ ವಚನದಲ್ಲಿ ಯೋಹಾನನು ಹೇಳ್ತಾನೆ, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ಪಾಪ ನಿವಾರಣೆ ಮಾಡುವಂತವ್ರು ಯಾರಿದ್ದಾರೆ ಪ್ರಿಯರೇ ಲೋಕದಲ್ಲಿ? ಪಾಪ ನಿವಾರಣೆ ಮಾಡುವಂತವ್ರು ಯಾರಿದ್ದಾರೆ? ಯೇಸು ಕ್ರಿಸ್ತನ ಹೊರತು ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಯಾವ ನಾಮದಿಂದಲೂ ಬಿಡುಗಡೆ ಇಲ್ಲ. ಎಲ್ಲೋಗ್ತೀರ ಹೋಗಿ ಯೇಸು ಕ್ರಿಸ್ತನ ಹೊರತು ಭೂಮಿಯ ಮೇಲೆ ಆಕಾಶದ ಕೆಳಗಡೆ ಕೊಡಲ್ಪಟ್ಟಿರುವಂತ ಯಾವ ನಾಮದಿಂದಲೂ ಬಿಡುಗಡೆ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದಂತ ಮಾತು, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ, ಪರಲೋಕದಲ್ಲಿ ನಿಮ್ಗೆ ಬಿಡಾರ ಸಿದ್ಧ ಮಾಡಕ್ ಹೋಗ್ತಾ ಇದ್ದೀನಿ. ಯಾವ ಬಿಡಾರ? ಚಿನ್ನದ ಬಿಡಾರ ಬೇರೆ. ಇಲ್ಲಿ ಒಂದು ವಾಲೆಗಳನ್ನ ನಾವು 4-5 ಗ್ರಾಮ್ 1000 ರೂಪಾಯಿ ಸಾಲ ಮಾಡಿ ಹಾಕೋತೀವಿ. ಅಲ್ಲಿ ಚಿನ್ನ ನಮ್ಮ ಕಾಲ್ ಕೆಳಗಡೆ ಇರುತ್ತಂತೆ. ಈ ಚಿನ್ನಕ್ಕೋಸ್ಕರ ಬೇರೆ ಕೆಲವರು ಇರ್ತಾರೆ ಬೇರೆ, ದೇವ್ರನ್ನ ಏನೋ ಒಂದು ಸೌಲಭ್ಯಕ್ಕೋಸ್ಕರ ನಂಬೋರು ಇರ್ತಾರೆ. ಅಂತ ನಂಬಿಕೆ ಬೇಕಾಗಿಲ್ಲ ದೇವ್ರಿಗೆ. ದೇವರನ್ನು ಆರಾಧಿಸಬೇಕಾದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಆರಾಧಿಸ್ಬೇಕು. ನಿಮಗೆ ಇಷ್ಟ ಬಂದಾಗೆ ಅಲ್ಲ, ನಿಮಗೆ ಇಷ್ಟ ಬಂದಾಗೆ ಅಲ್ಲ. ದೇವರನ್ನು ಆರಾಧಿಸ್ಬೇಕಂದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸ್ಬೇಕು. ಸುಳ್ಳಿಗೆ ತಕ್ಕ ಹಾಗೆ ದುರಾತ್ಮೀಯ ರೀತಿಯಲ್ಲಿ ಅಲ್ಲ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸ್ಬೇಕು. ಆಗ ಆರಾಧಿಸಿದರೆ ಆಗ ದೇವರು ನಮಗೆ ಪರಲೋಕ ರಾಜ್ಯವನ್ನು ಕೊಡೋದಕ್ಕೆ ಸಿದ್ಧವಾಗ್ತೇವೆ. ಇದುವರೆಗೂ ಸಮಯ ಕೊಟ್ಟಂತ KCS ಟೀಮ್ ಅಧ್ಯಕ್ಷರಾದ ಸ್ಟಾನ್ಲಿ ಪಿಂಟೋ ಅವರಿಗೂ ಮತ್ತು ಸಂಗಡಿಗರಾದ ನನ್ನ ಆತ್ಮೀಯ ಸಹೋದರ ಸಹೋದರಿಯವರಿಗೂ ಮತ್ತು ಫೇಸ್ಬುಕ್ ಅಲ್ಲಿ ಇದುವರೆಗೂ ಆಲಿಸಿದಂತ ನನ್ನ ಎಲ್ಲ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಿಕೊಳ್ಳುತ್ತಾ ನನ್ನ ಮಾತುಗಳನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.